ಇನ್ನು ದಾವಣಗೆರೆಯಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಭಾರಿ ಹೈ ಡ್ರಾಮಾನೇ ನಡೆದಿರುವಂತಹ ಒಂದು ಘಟನೆ ನಡೆದಿದೆ. ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು ದಾವಣಗೆರೆಯಲ್ಲಿ. ಹಲವು ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹೈ ಡ್ರಾಮಾನೇ ನಡೆದಿದೆ. ಸಾರ್ವಜನಿಕ ಪಾರ್ಕ್ ಕಬಳಿಕೆ ಆರೋಪದ ಹಿನ್ನೆಲೆ ಪ್ರತಿಭಟನೆ ನಡೆದಿರೋದು. ಪ್ರತಿಭಟನೆಯ ವೇಳೆ ಜ್ಯೂಸ್ ನೀಡಿ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ನಿಮ್ಮ ಪ್ರತಿಭಟನೆಗೆ ಒಳ್ಳೆಯದಾಗಲಿ ಅಂತ ಹೂ ಎಸೆದು ವ್ಯಂಗ್ಯವಾಡಿದ್ದಾರೆ, ಜ್ಯೂಸ್ ಕುಡಿಸಿ ವ್ಯಂಗ್ಯವಾಡಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಜಟಾಪಟಿ ಕೂಡ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸಾರ್ವಜನಿಕ ಪಾರ್ಕ್ ಕಬಳಿಕೆ ಆರೋಪದ ಹಿನ್ನೆಲೆ ಪ್ರತಿಭಟನೆ ವೇಳೆ ಕಾಂಗ್ರೆಸ್ನವರು ಬಿಜೆಪಿಯವರಿಗೆ ಜ್ಯೂಸ್ ನೀಡಿದ್ದಾರೆ. ನಿಮ್ಮ ಪ್ರತಿಭಟನೆಗೆ ಒಳ್ಳೆಯದಾಗಲಿ ಅಂತ ಹೇಳಿ. ಮಂಡವಾದ ಮಾಡೋದು ಬೇಡ, ಕೊಡ್ರಿ. ಕಾನೂನು ಪ್ರಕಾರ ಮಾಡಿದೀವಿ. ಇಲ್ಲ ಐತಲ್ ಕಾನೂನು, ನೀವು ಕಾನೂನು ಪರಿಶೀಲನೆ ಅಲ್ಲ, ನೀವು ಸರ್ವೇನೆ ಮಾಡಿರೋದು. ಪಡಿಸಿಲ್ಲ ಅಂದರೆ ಏಕನಿವೇಶನವನ್ನು ನಗರ ಪಾಲಿಕೆಯವರು ಪಾರ್ಕ್ ಅಂತಂದು ಹೇಳಿ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ. ಪಾರ್ಕ್ ಇದು ನಮ್ಮದು ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಎಲ್ಲ ದಾಖಲಾತಿ ಅಲ್ಲಿ ಕೊಡ್ತಿದ್ದಾರೆ. ಮೇಲ್ಮನೆ ಹೋಗಿದ್ದಾರೆ. ಜಿಲ್ಲಾ ಕೋರ್ಟ್ಗಿನ ಕೆಳಗಡೆ ಇರತಕ್ಕಂಥ ಕೋರ್ಟಲ್ಲಿ ಅವ್ರೇನೋ ಮಾಡ್ಕೊಂಬಂದರು. ಈಗ ಅವರು ಜಿಲ್ಲಾ ಕೋರ್ಟಿಗೆ ಮೇಲ್ಮನೆ ಹೋಗಿದ್ದಾರೆ. ಅವ್ರೇನು ಇವರಿಗೆ ನಗರ ಪಾಲಿಕೆ ಆಯುಕ್ತರು ಯಾಕೆ ಪತ್ರ ಬರೆದ್ರು ಅಂದರೆ ಅದು ರದ್ದುಪಡಿಸ್ರಿ ಅಂತ. ನಮ್ಮ ಪಾರ್ಕು ನಾಳೆ ಕೋರ್ಟಲ್ಲಿ ನಮ್ಗೆ ಹಿನ್ನಡೆ ಆಗ್ತೈತಿ. ಇವರು ನಗರ ಪಾಲಿಕೆಯವ್ರ ಪರವಾಗಿ ಸರ್ಕಾರಿ ಆಸ್ತಿ ಉಳಿಸೋದ್ರ ಪರವಾಗಿ ಇರಬೇಕು. ಡೋಡ ಆಯುಕ್ತರು ಅನ್ನ ತಿಂತಾರೆ, ಇಲ್ಲಿ ಸರ್ಕಾರಿ ಸಂಬಳ ತಿಂತಾರೆ. ಆದರೆ ಭೂ ಮಾಫಿಯಾದ್ರ ಪರವಾಗಿ ಆ ಮನುಷ್ಯ ಇವತ್ತು ವಾಚಾಟ ಮಾಡ್ತಾನೆ ನಮ್ಮ ಕೂಡ. ನನ್ನ ಚಾಲೆಂಜ್ ಈಗ ರದ್ದುಪಡಿಸಿಲ್ಲ ಅಂದರೆ ಏಕನಿವೇಶನವನ್ನು ನಗರ ಪಾಲಿಕೆಯವರು ಪಾರ್ಕ್ ಅಂತಂದು ಹೇಳಿ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ. ಪಾರ್ಕ್ ಇದು ನಮ್ಮದು ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಎಲ್ಲ ದಾಖಲಾತಿ ಅಲ್ಲಿ ಕೊಡ್ತಿದ್ದಾರೆ. ಮೇಲ್ಮನೆ ಹೋಗಿದ್ದಾರೆ. ಜಿಲ್ಲಾ ಕೋರ್ಟ್ಗಿನ ಕೆಳಗಡೆ ಇರತಕ್ಕಂಥ ಕೋರ್ಟಲ್ಲಿ ಅವ್ರೇನೋ ಮಾಡ್ಕೊಂಬಂದರು. ಈಗ ಅವರು ಜಿಲ್ಲಾ ಕೋರ್ಟಿಗೆ ಮೇಲ್ಮನೆ ಹೋಗಿದ್ದಾರೆ. ಅವ್ರೇನು ಇವರಿಗೆ ನಗರ ಪಾಲಿಕೆ ಆಯುಕ್ತರು ಯಾಕೆ ಪತ್ರ ಬರೆದ್ರು ಅಂದರೆ ಅದು ರದ್ದುಪಡಿಸ್ರಿ ಅಂತ. ನಮ್ಮ ಪಾರ್ಕು ನಾಳೆ ಕೋರ್ಟಲ್ಲಿ ನಮ್ಗೆ ಹಿನ್ನಡೆ ಆಗ್ತೈತಿ. ಇವರು ನಗರ ಪಾಲಿಕೆಯವ್ರ ಪರವಾಗಿ ಸರ್ಕಾರಿ ಆಸ್ತಿ ಉಳಿಸೋದ್ರ ಪರವಾಗಿ ಇರಬೇಕು. ಡೋಡ ಆಯುಕ್ತರು ಅನ್ನ ತಿಂತಾರೆ, ಇಲ್ಲಿ ಸರ್ಕಾರಿ ಸಂಬಳ ತಿಂತಾರೆ. ಆದರೆ ಭೂ ಮಾಫಿಯಾದ್ರ ಪರವಾಗಿ ಆ ಮನುಷ್ಯ ಇವತ್ತು ವಾಚಾಟ ಮಾಡ್ತಾನೆ ನಮ್ಮ ಕೂಡ. ನನ್ನ ಚಾಲೆಂಜ್ ಈಗ ರದ್ದುಪಡಿಸಿಲ್ಲ ಅಂದರೆ ಏಕನಿವೇಶನವನ್ನು ನಗರ ಪಾಲಿಕೆಯವರು ಪಾರ್ಕ್ ಅಂತಂದು ಹೇಳಿ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಭಾರಿ ಹೈ ಡ್ರಾಮಾನೇ ನಡೆದಿರುವಂತಹ ಒಂದು ಘಟನೆ ನಡೆದಿದೆ. ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು ದಾವಣಗೆರೆಯಲ್ಲಿ. ಹಲವು ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹೈ ಡ್ರಾಮಾನೇ ನಡೆದಿದೆ. ಸಾರ್ವಜನಿಕ ಪಾರ್ಕ್ ಕಬಳಿಕೆ ಆರೋಪದ ಹಿನ್ನೆಲೆ ಪ್ರತಿಭಟನೆ ನಡೆದಿರೋದು. ಪ್ರತಿಭಟನೆಯ ವೇಳೆ ಜ್ಯೂಸ್ ನೀಡಿ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ನಿಮ್ಮ ಪ್ರತಿಭಟನೆಗೆ ಒಳ್ಳೆಯದಾಗಲಿ ಅಂತ ಹೂ ಎಸೆದು ವ್ಯಂಗ್ಯವಾಡಿದ್ದಾರೆ, ಜ್ಯೂಸ್ ಕುಡಿಸಿ ವ್ಯಂಗ್ಯವಾಡಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಜಟಾಪಟಿ ಕೂಡ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸಾರ್ವಜನಿಕ ಪಾರ್ಕ್ ಕಬಳಿಕೆ ಆರೋಪದ ಹಿನ್ನೆಲೆ ಪ್ರತಿಭಟನೆ ವೇಳೆ ಕಾಂಗ್ರೆಸ್ನವರು ಬಿಜೆಪಿಯವರಿಗೆ ಜ್ಯೂಸ್ ನೀಡಿದ್ದಾರೆ. ನಿಮ್ಮ ಪ್ರತಿಭಟನೆಗೆ ಒಳ್ಳೆಯದಾಗಲಿ ಅಂತ ಹೇಳಿ.
ನಮ್ಮ ನೀವು ಮಂಡವಾದ ಮಾಡೋದು ಬೇಡ. ಉತ್ತರ ಕೊಡ್ರಿ. ನಾವು ಕಾನೂನು ಪ್ರಕಾರ ಮಾಡಿದೀವಿ. ಇಲ್ಲ ಐತಲ್ ಕಾನೂನು. ನೀವು ಕಾನೂನು ಪರಿಶೀಲನೆ ಅಲ್ಲ, ನೀವು ಸರ್ವೇನೆ ಮಾಡಿರೋದು. ಪಡಿಸಿಲ್ಲ ಅಂದರೆ ಏಕನಿವೇಶನವನ್ನು ನಗರ ಪಾಲಿಕೆಯವರು ಪಾರ್ಕ್ ಅಂತಂದು ಹೇಳಿ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ. ಪಾರ್ಕ್ ಇದು ನಮ್ಮದು ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಎಲ್ಲ ದಾಖಲಾತಿ ಅಲ್ಲಿ ಕೊಡ್ತಿದ್ದಾರೆ. ಮೇಲ್ಮನೆ ಹೋಗಿದ್ದಾರೆ. ಜಿಲ್ಲಾ ಕೋರ್ಟ್ಗಿನ ಕೆಳಗಡೆ ಇರತಕ್ಕಂಥ ಕೋರ್ಟಲ್ಲಿ ಅವ್ರೇನೋ ಮಾಡ್ಕೊಂಬಂದರು. ಈಗ ಅವರು ಜಿಲ್ಲಾ ಕೋರ್ಟಿಗೆ ಮೇಲ್ಮನೆ ಹೋಗಿದ್ದಾರೆ. ಅವ್ರೇನು ಇವರಿಗೆ ನಗರ ಪಾಲಿಕೆ ಆಯುಕ್ತರು ಯಾಕೆ ಪತ್ರ ಬರೆದ್ರು ಅಂದರೆ ಅದು ರದ್ದುಪಡಿಸ್ರಿ ಅಂತ ನಮ್ಮ ಪಾರ್ಕು ನಾಳೆ ಕೋರ್ಟಲ್ಲಿ ನಮ್ಗೆ ಹಿನ್ನಡೆ ಆಗ್ತೈತಿ. ಇವರು ನಗರ ಪಾಲಿಕೆಯವ್ರ ಪರವಾಗಿ ಸರ್ಕಾರಿ ಆಸ್ತಿ ಉಳಿಸೋದ್ರ ಪರವಾಗಿ ಇರಬೇಕು. ಡೋಡ ಆಯುಕ್ತರು ಅನ್ನ ತಿಂತಾರೆ, ಇಲ್ಲಿ ಸರ್ಕಾರಿ ಸಂಬಳ ತಿಂತಾರೆ. ಆದರೆ ಭೂ ಮಾಫಿಯಾದ್ರ ಪರವಾಗಿ ಆ ಮನುಷ್ಯ ಇವತ್ತು ವಾಚಾಟ ಮಾಡ್ತಾನೆ ನಮ್ಮ ಕೂಟಾಗ. ನನ್ನ ಚಾಲೆಂಜ್ ಈಗ ರದ್ದುಪಡಿಸಿಲ್ಲ ಅಂದರೆ ಏಕನಿವೇಶನವನ್ನು ನಗರ ಪಾಲಿಕೆಯವರು ಪಾರ್ಕ್ ಅಂತಂದು ಹೇಳಿ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ. ಪಾರ್ಕ್ ಇದು ನಮ್ಮದು ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಎಲ್ಲ ದಾಖಲಾತಿ ಅಲ್ಲಿ ಕೊಡ್ತಿದ್ದಾರೆ. ಮೇಲ್ಮನೆ ಹೋಗಿದ್ದಾರೆ. ಜಿಲ್ಲಾ ಕೋರ್ಟ್ಗಿನ ಕೆಳಗಡೆ ಇರತಕ್ಕಂಥ ಕೋರ್ಟಲ್ಲಿ ಅವ್ರೇನೋ ಮಾಡ್ಕೊಂಬಂದರು. ಈಗ ಅವರು ಜಿಲ್ಲಾ ಕೋರ್ಟಿಗೆ ಮೇಲ್ಮನೆ ಹೋಗಿದ್ದಾರೆ. ಅವ್ರೇನು ಇವರಿಗೆ ನಗರ ಪಾಲಿಕೆ ಆಯುಕ್ತರು ಯಾಕೆ ಪತ್ರ ಬರೆದ್ರು ಅಂದರೆ ಅದು ರದ್ದುಪಡಿಸ್ರಿ ಅಂತ ನಮ್ಮ ಪಾರ್ಕು ನಾಳೆ ಕೋರ್ಟಲ್ಲಿ ನಮ್ಗೆ ಹಿನ್ನಡೆ ಆಗ್ತೈತಿ. ಇವರು ನಗರ ಪಾಲಿಕೆಯವ್ರ ಪರವಾಗಿ ಸರ್ಕಾರಿ ಆಸ್ತಿ ಉಳಿಸೋದ್ರ ಪರವಾಗಿ ಇರಬೇಕು. ಡೋಡ ಆಯುಕ್ತರು ಅನ್ನ ತಿಂತಾರೆ, ಇಲ್ಲಿ ಸರ್ಕಾರಿ ಸಂಬಳ ತಿಂತಾರೆ. ಆದರೆ ಭೂ ಮಾಫಿಯಾದ್ರ ಪರವಾಗಿ ಆ ಮನುಷ್ಯ ಇವತ್ತು ವಾಚಾಟ ಮಾಡ್ತಾನೆ ನಮ್ಮ ಕೂಟಾಗ. ನನ್ನ ಚಾಲೆಂಜ್ ಈಗ ರದ್ದುಪಡಿಸಿಲ್ಲ ಅಂದರೆ ಏಕನಿವೇಶನವನ್ನು ನಗರ ಪಾಲಿಕೆಯವರು ಪಾರ್ಕ್ ಅಂತಂದು ಹೇಳಿ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಭಾರಿ ಹೈ ಡ್ರಾಮಾನೇ ನಡೆದಿರುವಂತಹ ಒಂದು ಘಟನೆ ನಡೆದಿದೆ. ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು ದಾವಣಗೆರೆಯಲ್ಲಿ. ಹಲವು ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹೈ ಡ್ರಾಮಾನೇ ನಡೆದಿದೆ. ಸಾರ್ವಜನಿಕ ಪಾರ್ಕ್ ಕಬಳಿಕೆ ಆರೋಪದ ಹಿನ್ನೆಲೆ